ನಾನ್ ಪುನೀತಣ್ಣ ಶಿವಣ್ಣನವರ ಅಭಿಮಾನಿಯಾಗಿ ಒಂದು ಮಾತಾಡ್ತಿದ್ದೀನಿ. ಮೊನ್ನೆ ಒಬ್ಬ ಬೈಕಲ್ಲಿ ಬರ್ಬೇಕಾದ್ರೆ ಕಾಫಿ ನೋಡಿ ಚಂದು ಗುರು ಅವನು ಅಂದ. ಕಾಫಿ ನೋಡಿ ಚಂದು ಗುರು ಅವನು ಇಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ. ಅದು ಫುಲ್ ವೈರಲ್ ಆಯ್ತು. ಅವನಿಗೆ ಉತ್ತರ ಹೇಳ್ತೀನಿ ಕೇಳಿ. ನಮ್ ಕಡೆ ಕೋಟಿಗಟ್ಲೆ ಇದಾರೆ, ಬೇಕಾದಂಗ್ ಕಾಫಿ ಫಿಲೆಂಡರ್ ಅಲ್ಲ ಚಂದುವರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಚಂದು ಅಣ್ಣ ಬನ್ನಿ ಅಣ್ಣ, ಇಲ್ಲಿ ಬನ್ನಿ. ಆರಾಮಾ? ಚೆನ್ನಾಗಿದ್ದೀರಾ? ಹ್ಞೂ. ಆಮೇಲೆ ಪೊಲೀಸರಾಗ್ಲಿ, ಲಾಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಹೋಗಿ ಬನ್ನಿ ಅಂತ. ನಾನ್ ಬೈಕಲ್ಲಿ ಆಟೋದಲ್ಲೂ ಬರ್ತಿದ್ರೆ ಲೌಡೆ ಅಂತಾರೆ. ನೀನು ಟಿಪ್ಪೆಸ್ ಹೋಗಿ ಮಾತಾಡ್ಸೋದ್ಬೇಕಾರೆ ಯೋಗ್ಯತೆ ಬೇಕು ನಿಂಗೆ ಆ ಯೋಗ್ಯತೆನೇ ಇಲ್ಲ. ಕಡೂರ್ ಕಡೆ ಹೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ, ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ. ನಾನು ಎಲ್ಲಾರ ನಡ್ಕ ಬರ್ತಿದ್ರೆ ಗಾಂಡು ಅಂತಾರೆ, ಸೂಳೆ ಮಗ್ನೆ ಅಂತ. ಲೆಕ್ಚರರ್ಸ್ ಇದಾರಾ ಸರ? ಸರ್ ಇಲ್ಲಿದು ಎಲ್ಲರೂ ಕ್ವಾಲಿಫೈಡ್ ಲೆಕ್ಚರರ್ಸ್ ಸರ್. ಅಳಗು ಸರ್, ಏನಪ್ಪ ತಾಜ್ ಮಹಲ್ ಯಾಕೆ ಸರ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ? ಪ್ರೀತಿ. ಬ್ಲಡಿ ಇಡಿಯಟ್. ಸರ್ ಅವನು ಸಿವಿಲ್ ಡಿಪಾರ್ಟ್ಮೆಂಟ್ ಕ್ವಶನ್ ಕೇಳ್ತಾ ಇದ್ದಾನೆ ಸರ್, ನಾನು IT ಡಿಪಾರ್ಟ್ಮೆಂಟ್. ಇಲ್ಲೊಂದು ಯಲಂಕ ಎಮ್ಮೆ ಬಂದ್ಬಿಟ್ಟು ಮನುಷ್ಯಂಕ್ರಿ ಬೇವರ್ಸಿ ಬೇಕು ಚೈನ್ ತೆಂಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಆ ಬೇವರ್ಸಿ ಬೇಕು ರಮ್ಮನ್ ಏನ್ ಈ ರೇಂಜ್ ಕೊಡ್ತೈತೆ, ಬೈಕ್ ಗಿಂತ ಫಾಸ್ಟ್. ಸರಿ ಬಿಡಿ, ಹೆಂಗೋ ಓಡೋಗಿ ಸುಸ್ತಾಗಿ ನಿಂತ್ಕೊಂಡ್ಬಿಡುತ್ತೆ. ನಿಂತ್ಕೊಂಡು ಕೈ ತೋರ್ಸ್ಕೊಂಡು ನಮಗ್ ಬೈತೈತಾ? ಯಾರಿಗ್ ಬೈತಿದ್ಯಾ? ನಿನ್ನ ಅಜ್ಜಿ ಫೋನ್ ಮಾಡಿ ಕೈಯ ಕೊಟ್ಬಿಡ್ತೀನಿ ನಿನ್ನ. ಇಲ್ಲಿ ಯಲಂಕ ಎಮ್ಮೆ ಯಾವ್ದೋ ಒಂದು ಪಬ್ ಒಳಗಡೆ ಹೋಗುತ್ತೆ. ಅದನ್ನ ನೋಡ್ಬಿಟ್ಟು ಬೆಕ್ಕಿಲ್ ಬಂದು ಕುತ್ಕೊಂಡು ಅವನ್ನ ಬಿಡಲ್ಲ, ದೆಂಗ್ತೀನಿ ಅಂತ ಹೇಳುತ್ತೆ. ಆಮೇಲೆ ಇಲ್ಲಿ ಬಂದು ಲಿಫ್ಟಿಗೆ ಅಂತ ಕಚ್ಕೊಂತೈತೆ. ಇದ್ರ ಅಜ್ಜಿ ಏನ್ ದೆಂಗಕ್ ಹೋಯ್ತೈತಾ, ದೆಂಗಸ್ಕೊಳಕ್ ಹೋಯ್ತೈತಾ? ಬಿಡಿ ಏನ ಮಾಡ್ಕೊಂಡು ನಮ್ಗೆ ಇಲ್ಲಿ ಹುಡುಗಿ ತರ ಡ್ರೆಸ್ ಹಾಕೊಂಡ್ ಎಣ್ಣೆ ಹೊಡಿತಾ ಇರುತ್ತೆ. ಅದನ್ನ ಈ ಎಮ್ಮೆ ಒಂದ್ ನಿಮಿಷ, ಇದು ಅಂದ್ರಳ್ಳಿ ಅಂದಿನ, ಸಾರಿ ಗೈಸ್, ಇದು ಅಂದ್ರಳ್ಳಿ ಅಂದಿ ಯಲಂಕ ಎಮ್ಮೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ ಅಂದಿ ಬಂದಿ ಬೇವರ್ಸಿ ಬೇಕನ್ನ ಬ್ಯೂಟಿಫುಲ್ ಬೇಕಂತ ಕರ್ಕೊಂಡೋಗಿ ಇಬ್ರು ಡ್ಯಾನ್ಸ್ ಮಾಡೋಣ ಅನ್ನುತ್ತೆ. ಹಂಗೆ ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಅಂತ ಇಬ್ರು ಚೆನ್ನಾಗಿ ಡ್ಯಾನ್ಸ್ ಆಡಿ ಬೇವರ್ಸಿ ಬೇಕು ಅಂದ್ರಲ್ಲಿ ಅಂಡಿನ ಅವ್ರ ಮನೆ ಕರ್ಕೊಂಡು ಹೋಗುತ್ತೆ. ಮನೆ ಕರ್ಕೊಂಡೋಗಿ ಅದಕ್ಕೊಂದು ಡ್ರಿಂಕ್ ಹಾಕ್ಸಿ ಆಸ್ ಯೂಶುವಲ್ ಗೊತ್ತಲ್ಲ ಗೈಸ್, ಮಿಂಡ್ರಿ ಬೇಕು, ಅದ್ರ ಮಿಂಡ್ರಿ ಬುದ್ದಿನ ತೋರಿಸ್ಬಿಟ್ಟು ಅಂದಿನ ಸಾಯಿಸ್ಬಿಟ್ಟು ಡ್ಯಾನ್ಸ್ ಆಡ್ತಾ ಇರುತ್ತೆ. ಆಮೇಲೆ ಅಂದಿ ಫುಲ್ ಫ್ರೈ ಮಾಡ್ಬಿಟ್ಟು ಅದ್ರ ಫ್ರೆಂಡ್ ಶ್ರೀರಾಮ್ಪುರ ಸಿಂಹ ಫೋನ್ ಹಾಕ್ಬಿಟ್ಟು ಏನ್ ಯಾವಾಗಲೂ ಬೇವರ್ಸಿ ತರ ಬಿಳಿ ಅನ್ನ ತಿಂತೀಯ, ಬಾಯಿಲಿ ಅಂದಿ ಮಾಂಸ ಮಾಡಿ ಅಂತ ಕರೆಯುತ್ತೆ. ಅದಕ್ಕೆ ಸಿಂಹ ಈಗಲೇ ಬತ್ತಿನ ತಾಳ ಅಂದ್ಬಿಟ್ಟು ಅವ್ರ ಅಮ್ಮನ ಏನ್ ಹಿಂಗೆಲ್ಲ ಹೊಡ್ತೈತೆ, ಸಿಂಹನ ಚೀತಾನ ಇದು? ಆಮೇಲೆ ಬಂದ್ಬಿಟ್ಟು ಇಬ್ರು ಬಿಯರ್ ಜೊತೆ ಅಂದಿ ಮಾಂಸ ದೆಂಗ್ ತಿಂದು ಪಾರ್ಟಿ ಮಾಡ್ತಾರೆ. ಆಮೇಲೆ ಇದು ಗೊತ್ತಲ್ಲ, ಯಾವಾಗಲೂ ಯಾರನ್ನ ಸಾಯಿಸ್ಬಿಟ್ಟು ಅದ್ರ ಚರ್ಮನ ಬಟ್ಟೆ ಹಾಕೊಂಡು ಹುಚ್ಚಿ ಇದಕ್ಕೆ ಹಂಗೆ ಜಾಕೆಟ್ ಪ್ಯಾಂಟ್ ಹಾಕೊಂಡು ಡ್ಯಾನ್ಸ್ ಆಡ್ತಾ ಇರುತ್ತೆ. ಅದಕ್ಕೆ ಸಿಂಹ ನನ್ಗೊಂದು ಜಾಕೆಟ್ ಕೊಡು ಅಂದಾಗ ನಡಿ ನಕ್ಕದ್ ಅಂದ್ಬಿಟ್ಟು ಮತ್ತೆ ಡ್ಯಾನ್ಸ್ ಆಡ್ತಾ ಇರುತ್ತೆ. ನಾವು ಪೆಟ್ರೋಲ್ ಹಿಂದೆಯಿಂದ ಹಾಕ್ತೀರಾ ಮುಂದೆಯಿಂದ ಹಾಕ್ತೀರಾ? ಮೇಡಮ್ ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಅಲ್ಲಿಗೆ ನಿಮ್ಗೆ ಎಲ್ಲಿಗ್ ಬೇಕು, ಮುಂದೆ ಬೇಕಾ ಹಿಂದೆ ಬೇಕಾ? ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲ ಯಮರಾಜ್, ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ಇದೆಲ್ಲ ಮಾಡ್ತಾ ಇರೋ ಧರ್ಮದ ವಿರುದ್ಧ ಆಗುತ್ತೆ. ಹೂನಪ್ಪ, ಅಂತ ಕೆಲಸ ಏನ್ ಮಾಡ್ದೆ ನಾನು? ನೀವು ನಂಗೆ ಶಿಕ್ಷೆ ಕೊಡ್ಬೇಕು ಅಂತ ಇದ್ದೀರಾ? ನಿಮ್ಗೆ ಗೊತ್ತಾನೆ ನಾನು ಆಂಜನೇಯ ಸ್ವಾಮಿಗೆ ಎಂತ ದೊಡ್ಡ ಭಕ್ತ ಅಂತ. ಭಕ್ತನ ಗುಣಗಳು ಏನು ಕಾಣಿಸ್ತಾನೆ ಇಲ್ಲ. ನಾನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತೀನಿ. ಮತ್ತೆ ಆ ದಿನ ನಾನು ನಾನ್ ವೆಜ್ ನ ಮುಟ್ಟೋದು ಇಲ್ಲ. ಮತ್ ಮಿಕ್ಕಿದ ದಿವಸ ಅದೆಲ್ಲ ಸುಮ್ನೆ ತಮಾಷೆ ತಿನ್ಕೊಂಡು. ಅದೇ ಬಾ, ನೀನ್ ಸುಮ್ನೆ ತಮಾಷೆ ತಿನ್ಕೊಳ್ಳೋದಿಲ್ಲ, ನಮ್ ಮೇಗಡೆ ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ನಿಮ್ಗೆ ಅರ್ಥ ಆಯ್ತಿಲ್ಲ, ನಾನು ಆಂಜನೇಯ ಸ್ವಾಮಿ ಭಕ್ತ. ನೀನ್ ಯಾರು ಭಕ್ತನಾರು ಆಗಿರೋ, ಮಾಡಿರೋ ಕರ್ಮಕ್ಕೆ ನಾವು ಶಿಕ್ಷೆ ಕೊಡದೆ ಬಿಡಕ್ ಆಗೋದೇ ಇಲ್ಲ. ಎಸ್, ದೇವ್ರು ಬಂದ್ಬಿಟ್ರು. ಓ ಹನುಮಾನ್, ನೀನ್ ಇಲ್ಲಿ ಎಲ್ಲಿ ನನ್ ಭಕ್ತ ಸಂಕಟದಲ್ಲಿ ಇರ್ತಾನೋ ಅಲ್ಲಿ ನಾನು ಬರ್ಲೇಬೇಕು. ಅಯ್ಯೋ, ಯಾವ ಸಮಯ ಭಕ್ತ ಅವ್ನ್ ಸ್ವಾರ್ಥಕ್ಕೋಸ್ಕರ ಪಾಪ ಮೂಕ್ ಪ್ರಾಣಿಗಳನ್ನ ಹತ್ಯೆ ಮಾಡ್ತಿದ್ದ. ಆದ್ರೆ ಶನಿವಾರ ಮಾಡಿಲ್ವಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಇವ್ನು 18 ವರ್ಷದ ವಯಸ್ಸಿಂದಾನೆ ಪ್ರತಿ ಶನಿವಾರ ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟ. ಆ ಕಡೆಯಿಂದ ನೋಡು ಇವ್ನು ಎಷ್ಟು ಪ್ರಾಣಿಗಳನ್ನ ಕಾಪಾಡೋನೆ, ಸರಿ ತಾನೆ? ಅದಕ್ಕೆ ಯಮರಾಜ್ರೆ, ನಾನು ಇವ್ನ ಶಿಕ್ಷೆನ ಸಮಾಪ್ತ ಮಾಡ್ಬೇಕು ಅಂತ ಇದೀನಿ. ಆದ್ರೆ ಅದನ್ನ ಮಾಡಕ್ ಆಗಲ್ಲ. ಯಾಕಂದ್ರೆ ಇವತ್ತು ಭಾನುವಾರ. ಹೌದಲ್ವಾ, ನಂಗೆ ಇವತ್ ಜ್ಞಾಪನ ಆಯ್ತು, ಇವತ್ತು ಭಾನುವಾರ. ಅದಕ್ಕೆ ನಾವ್ ಇವ್ನಿಗೆ ಚಾವಟಿ ಹೊಡಿಯಕ್ ಆಗಲ್ಲ. ಮತ್ತೆ ಮೋಸ್ಟ್ಲಿ ನಾನು ಇವತ್ತು ಚಾವಟಿ ಹಿಡಿದ ತಪ್ಪಿಸ್ಕೊಂಡೆ ಅನ್ಸುತ್ತೆ. ನೀವಿಬ್ರು ಹಿಂದೆ ಏನ್ ನೋಡ್ತಾ ಇದ್ದೀರಾ? ಕುಡಿದಿರೋ ಬೆಂಕಿಲ್ ಹಾಕೋಣ. ನಿಮ್ ಇಷ್ಟ ಯಮರಾಜ್ರೆ. ಮೈಟೋಕಾಂಡ್ರಿಯಲ್ ಸಿಂಥಸಿಸ್, ನ್ಯಾಟ್ರೋಸಿಂಥಸಿಸ್, ಸ್ಮೂತ್ ಮಿಯಾಸಿಸ್, ಮಾಸ್ಟ್ರೋಬ್ಯೂಷನ್. ನಮಸ್ತೆ ಚಿಂತಾಮಣಿ. ನಮ್ ಚಿಂತಾಮಣಿಯಲ್ಲಿ ಇವತ್ತು ಆಫರ್ ನಡೀತೈತೆ. ಆಫರ್ ಏನಪ್ಪಾ ಅಂದ್ರೆ ಶಿವರಾತ್ರಿ ಹಬ್ಬಕ್ಕೆ ಆಫರು. ಯಾರಾದ್ರೂ ಆಗ್ಲಿ ಏನಾದ್ರೂ ಮಾಡ್ಲಿ ನಮ್ ಕೆಲಸ ಕೊಡ್ಬೇಕು. ಏನ್ ಗೊತ್ತಾ, ಗುಣಿ ಆಗಿರೋ ಫ್ರೆಂಡ್ಸ್ ಈ ತರ ಗುಣಿ ಎಲ್ಲ ಹಾಕೊಡ್ತೀವಿ. ಎಲ್ಲಾದಿದ್ರೆ ಕಾಂಟ್ಯಾಕ್ಟ್ ಮಾಡಿ, 20% ಡಿಸ್ಕೌಂಟ್ ನಡೀತೈತೆ. ಬೇಗ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಈ ಡಿಗ್ರಿ ಸರ್ಟಿಫಿಕೇಟ್ ನ ಯಾಕೆ ಗೊತ್ತಾ ರೋಲ್ ಮಾಡ್ಕೊಡೋದು? ಓಹ್, ಮನೇಲಿ ಸುಮ್ನೆ ಕೂತಿರೋ ಬದಲು ಅದನ್ನಾದ್ರೂ ತಿಕ್ಕೆಟ್ಕೊಂಡ್ ಕೂತಿರ್ಲಿ ಅಂತ.
ಚುವಾಂಗ ಅಂತ ಒಬ್ಳು ಹುಡುಗಿ ಇದ್ದಾಳೆ, ಫೇಸ್ಬುಕ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾಳೆ. ಹೆಸರು ಚಂಗ್ಲಾ. ನಿಮ್ ಹುಡುಗಿ ಹೆಸರು ಚಂಗ್ಲಾ, ಅದಕ್ಕೆ ಚಂಗ್ಲ ಬುದ್ಧಿ ಅವಳ್ದು. ಇವನು ಕೋರೆನಲ್ಲಿ ಹುಟ್ಟಿದ್ದ, ನೋಡಿದ್ರೆ ಕಪ್ಪಗಿದ್ದಾನೆ. ಮೊದ್ಲು ಬೆಳ್ಳಗಿದ್ದೆ, ಇಂಡಿಯಾ ಬಂದ್ ಇಂಡಿಯಾ ಬಿಸ್ಲಿಗೆ ಕಪ್ಪಗಾದೆ. ನಾನು ಇಂಡಿಯಾ ಬಿಸ್ಲಲ್ಲೇ ಇದ್ದೆ, ನಾನೇ ಕಪ್ಪಗಾಗಿಲ್ಲ. ನೀನ್ ಬೆಳ್ಳಗೆಲ್ಲ ಇದ್ದೆ, ನೀನು ಕೆಂಪಗಿದ್ಯಾ. ನೀನೇನಕ್ಕೆ ಕಪ್ಪಗಿದೆ ಅಂತ ನನಗೆ ಗೊತ್ತು. ಅಪ್ಪ ಇಂಡಿಯಾ, ಅಮ್ಮ ಕೋರಿಯಾ ಅಲ್ವಾ? ಬ್ರೀಡು. ಕಾರ್ನಿವಲ್ ಫೆಸ್ಟಿವಲ್ ಗೆ ಹೋಗಲ್ವಾ? ಎಲ್ಗೂ ಬರಲ್ಲ. ಬಾಗಿ ಶಿಟ್ಟಾಕ ದೇವದಾಸರ ಒಂದ್ ಮೊಲ ಸಾಕು. ನಂಗ್ ಮೊಲ ಇಷ್ಟ ಇಲ್ಲ, ನಾನು ಹಂದಿ ಮರಿ ಸಾಕ್ತೀನಿ. ನೀನೇ ಇಲ್ವಾ ದೊಡ್ಡ ಹಂದಿ? ಹೊರಗಡೆ ಸಾಕ್ಬೇಕಾ? ಚುವಾನಕ್ಕೆ ಹೋ ಗಮನಿಸಿ ಮಿಂಡ, ಗಮನಿಸಿ ಮಿಂಡ, ಗಮನಿಸಿ ಮಿಂಡ. ನಿಮ್ಮ ಅಮ್ಮನ ಪಿಂಡ. ಅಣ್ಣ ಎಮ್ಮೆ ತಗೋಬೇಕು 3,000 ಹಾಕಿದೆ. ಹೆಲಿಕಾಪ್ಟರ್ ತಗೋಬೇಕು 10,000 ಹಾಕಿದೆ. 2 GB ಶಾಟಾ ಬೇಕು 50 ರೂಪಾಯಿ ಹಾಕಿದೆ. ನಿನ್ನ ಹೆಂಡತಿನ ಓಯಾಗೆ ಕರ್ಕೊಂಡು ಹೋಗ್ಬೇಕು 2,000 ಬೆಂಗಳೂರಿನಲ್ಲಿದ್ದು ಕನ್ನಡದಲ್ಲಿ ಮಾತಾಡಲ್ಲ, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂದ್ರೆ ಹಿಂದಿ ಭಾಷೆ ನಿನ್ ತಿಕ್ಕದಲ್ಲಿ ಇಟ್ಬಿಡ್ತೀನಿ, ಹುಷಾರ್. ಹಾಯ್ ಗೈಸ್, ಮೊದಲು ರೀಲ್ಸ್ ನೋಡೋಣ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಯಾರು? ಶರತ್. ಯಾವ ಶರತ್? ಶರತ್. ಹೇಳಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸ್ವಾತಿ. ಥ್ಯಾಂಕ್ ಯು. ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡಿ. ಥ್ಯಾಂಕ್ ಯು. तो चलिए शुरू करते हैं. ಶರತ್ ನೋ ಸೋಡಾ ಸರ್ಬತ್. ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಮೊಬೈಲ್ ಕವರ್ ಇಂದ ಮಾತಾಡಿದ ಮನೋವೈದ್ಯರು. ಮಚ ಪೌಚಿದೆ ಫೋನ್ ಎಲ್ಲೋ. ಇರೋದು ಒಂದು ಜೀವ, ಎಷ್ಟು ಸಲ ಸಾಯಿಸ್ತೀರೋ? ಯಾಕೋ ಮಚ್ಚ ಹಾಸ್ಪಿಟಲ್ ಹೋಗಿದ್ದೆ? ಮಚ್ಚ ಎಕ್ಸ್ರೇ ಅಲ್ಲಿ ಕೈ ಮುಳ್ಳೆ ಮುರಿದೋಗೈತೆ ಅಂತ ಬಂತು. ಬಿಡು, ಎಕ್ಸ್ರೇಲ್ ತಾನೇ ಬಂದೈತೆ, ರಿಯಲ್ ಬಂದಿದ್ರೆ ಕಷ್ಟ ಆಗ್ಬಿಡೋದು. ಮಚ್ಚ ನಿಂಗ್ ಬುದ್ಧಿ ಐತಾ? ನಿನ್ಗಿಂತ ಜಾಸ್ತಿನೇ ಐತೆ. ಅದ್ ನಿಂಗೊಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ ನಿಂಗ್ ಬುದ್ಧಿ ಐತೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ಸರಿ ಕೇಳೋ ಮಚ್ಚ. ಸಂಡೆಯಿಂದ ಮಂಡೇ ಬರಕ್ಕೆ 24 hours ಬೇಕು. ಮತ್ತೆ ಮಂಡೆಯಿಂದ ಸಂಡೇ ಬರಕ್ಕೆ ಯಾಕೆ 6 days ಬೇಕು? ಮಚ್ಚ ನನ್ಗೊಂದ್ ಡೌಟ್. ಇಲ್ಲಿಂದ ಬೆಂಗಳೂರಿಗೆ ಹೋಗಕ್ಕೆ 1 hour ಮಚ್ಚ, ಆದ್ರೆ ಬೆಂಗಳೂರಿಂದ ಎಲ್ಲಿ ಬರಕ್ 60 ನಿಮಿಷ ಅಷ್ಟೇ. ಓ, ಇವನಿಗೇನಾದ್ರು ಗೊತ್ತಾಗ್ಬಿಡ್ತಾ? ಹೆಂಗೆ? ಅದೇಗೋ ಗೊತ್ತೇ ಆಗ್ತಾ ಇಲ್ಲ ಮಚ್ಚ. ಏ, ಇವತ್ತೆಲ್ಲ ನಾಟಕ ನೀವು ಓದ್ಲಿಕ್ಕೆ ನಮ್ಮ ಮುಕ್ಳಿ ಮೇಲೆ ಹೋಯ್ತು ನಾನು. ಹಾ ಸರ್. ಐ ಪಕ್ ಇಂಗ್ಲಿಷ್. ಐ ಪಕ್ ಇಂಗ್ಲಿಷ್ ಅಲ್ಲೋ ಹಾಪ್ಸೋಳಿ ಮಗನ. ಐ ಸ್ಪೀಕ್ ಇಂಗ್ಲಿಷ್ ಅದ. ಹಾ, ಐ ಸ್ಪೀಕ್ ಇಂಗ್ಲಿಷ್. ಇಂಗ್ಲಿಷ್ ಈಸ್ ಅ ಗಾಂಡ್ ಲ್ಯಾಂಗ್ವೇಜ್. ಗಾಂಡ್ ಲ್ಯಾಂಗ್ವೇಜ್ ಅಲ್ಲೋ ಗಾಂಡು. ಇಂಗ್ಲಿಷ್ ಈಸ್ ಎ ಗ್ರ್ಯಾಂಡ್ ಲ್ಯಾಂಗ್ವೇಜ್ ಅದ. ಹಾ, ಇಂಗ್ಲಿಷ್ ಈಸ್ ಅ ಗ್ರ್ಯಾಂಡ್ ಲ್ಯಾಂಗ್ವೇಜ್. ಐ ಡೈಲಿ ಯೂಸ್ ಶಂಟ್. ಐ ಡೈಲಿ ಯೂಸ್ ಶಂಟ್ ಅಲ್ಪ, ಅದ ಐ ಡೈಲಿ ಯೂಸ್ ಸೆಂಟ್. ಹಾ, ಐ ಡೈಲಿ ಯೂಸ್ ಶಂಟ್. ಐ ಲವ್ ಓಟಿ. ಐ ಲವ್ ಊಟಿ ಅಲ್ಲೋ ಕುಡುಕ್ ಸುಳಿ ಮಗನ. ಐ ಲವ್ ಊಟಿ. ಹಾ, ಐ ಲವ್ ಊಟಿ. ಯು ಆರ್ ಅ ಡಗಾರ್. ಯು ಆರ್ ಅ ಡಗಾರ್ ಅಲ್ಲೋ ಲೌಡೆಕ್ಕೆ ಬಾಲ್. ಯು ಆರ್ ಅ ಡೇಂಜರ್. ಹಾ, ಯು ಆರ್ ಎ ಡೇಂಜರ್. ನಿನಗೆ ಜನ್ಮದಾಗ ಇಂಗ್ಲಿಷ್ ಕಲಿದಾಗುದಿಲ್ಲ ನೋಡು. ನಿನ್ ಇಂಗ್ಲಿಷ್ ನಾನ್ ಶಾಲೆಗೆ ಸಮಾನ.